ಚಾಮರಾಜನಗರಕ್ಕೆ ಕಾಂಗ್ರೆಸ್ನಿಂದ ಸುನಿಲ್ ಬೋಸ್ ಅಭ್ಯರ್ಥಿ ಫಿಕ್ಸ್. ಎಚ್ಸಿ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್. ಕಾಂಗ್ರೆಸ್ನಿಂದ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಸುನಿಲ್ ಬೋಸ್ ಹೆಸರು ಅಧಿಕೃತವಾಗಿದೆ. ಅಧಿಕೃತ ಹೆಸರನ್ನ ಈಗ ಜಿಲ್ಲಾ ಸಮಿತಿ ಘೋಷಣೆ ಮಾಡಿದೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸುನಿಲ್ ಬೋಸ್ ಅಂತ ಈಗ ಘೋಷಣೆ ಮಾಡಲಾಗಿರೋದು. ಏಪ್ರಿಲ್ 3ಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡೋದಕ್ಕೆ ದಿನಾಂಕ ಕೂಡ ಪ್ರಕಟ ಮಾಡಲಾಗಿದೆ. ಇನ್ನು ಪ್ರವಾಸ ಪಟ್ಟಿ ಕೂಡ ಕಾಂಗ್ರೆಸ್ ಜಿಲ್ಲಾ ಸಮಿತಿ ಬಿಡುಗಡೆ ಮಾಡಿದೆ. ಎಚ್ಸಿ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ. ಸಿಎಂ ಡಿಸಿಎಂ ಅನುಮತಿ ಮೇರೆಗೆ ಪ್ರವಾಸ ಪಟ್ಟಿ ಅಂತ ಆ ಪ್ರವಾಸ ಪಟ್ಟಿಯಲ್ಲಿ ನಮೂದು ಮಾಡಲಾಗಿದೆ. ತೀವ್ರ ಕುತೂಹಲ ಕೆರಳಿಸಿದೆ ಕಾಂಗ್ರೆಸ್ ಜಿಲ್ಲಾ ಸಮಿತಿ ಪಟ್ಟಿ. ಯಾವ ಕಾರಣಕ್ಕೆ ತೀವ್ರ ಕುತೂಹಲ ಕೆರಳಿಸಿರೋದಂತಂದ್ರೆ ಅಲ್ಲಿ ಅಭ್ಯರ್ಥಿ ಘೋಷಣೆ ಆಗಿರಲಿಲ್ಲ ಅಧಿಕೃತವಾಗಿ ಇಲ್ಲಿ ತನಕ. ಇನ್ನು ಸಿಎಂ ಆಗಲಿ ಡಿಸಿಎಂ ಆಗಲಿ ಸುನಿಲ್ ಬೋಸ್ ಸ್ಪರ್ಧಿಸ್ತಾರೆ ಅಂತ ಯಾವ ರೀತಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರಲಿಲ್ಲ. ಆದರೆ ಇದಕ್ಕಿದ್ದಂತೆ ಕಾಂಗ್ರೆಸ್ ಜಿಲ್ಲಾ ಸಮಿತಿ ಈಗ ಈ ರೀತಿ ಟಿಕೆಟ್ ಘೋಷಣೆಯಾಗಿದೆ, ಸುನಿಲ್ ಬೋಸ್ ಸ್ಪರ್ಧಿಸ್ತಾ ಇದ್ದಾರೆ ಅಂತ ಪ್ರವಾಸ ಪಟ್ಟಿ ಕೂಡ. ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ, ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ. ಅದಕ್ಕೆ ನಾನು ಅಮೃತ ಬಿಂದು ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀನಿ. ಅಮೃತ ಬಿಂದು ಮನೇಲಿದ್ದಾಗ ಸಿರಪ್, ಟೂರಲ್ಲಿದ್ದಾಗ ಟ್ಯಾಬ್ಲೆಟ್ ಬಿಡುಗಡೆ ಮಾಡಿರೋದು. ಜೊತೆಗೆ ಸಿಎಂ ಡಿಸಿಎಂ ಅನುಮತಿ ಮೇರೆಗೆ ಅಂತ ಮೆನ್ಷನ್ ಮಾಡಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಎಚ್ಸಿ ಮಹದೇವಪ್ಪ ಅವರೇ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಒತ್ತಡ ಹೆಚ್ಚಾಗಿತ್ತು. ಸ್ಪರ್ಧೆ ಮಾಡೋದಾದ್ರೆ ಮಹದೇವಪ್ಪ ಅವರೇ ಸ್ಪರ್ಧೆ ಮಾಡಲಿ, ಇನ್ಯಾರಿಗೂ ಟಿಕೆಟ್ ಬೇಡ, ಅವರ ಕುಟುಂಬದವರಿಗೂ ಬೇಡ ಅನ್ನುವಂತಹ ಒತ್ತಡ ಇತ್ತು. ಆದರೆ ಅದೆಲ್ಲವನ್ನ ಮೀರಿ ಈಗ ಮಹದೇವಪ್ಪ ಬದಲಿಗೆ ಸುನಿಲ್ ಬೋಸ್ ಏನು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಆದರೆ ಈ ಬಗ್ಗೆ ಯಾಕೆ ಸಿಎಂ ಆಗಲಿ ಡಿಸಿಎಂ ಆಗಲಿ ಅಥವಾ ನಾಯಕರು ಯಾರು ಕೂಡ ಇಲ್ಲಿ ತನಕ ಏನೋ ಹೇಳಲಿಲ್ಲ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಶ್ರೀ ಸುನಿಲ್ ಬೋಸ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಇಲ್ಲಿ ಮೆನ್ಷನ್ ಮಾಡಲಾಗಿರೋದು. ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಈ ಒಂದು ಘೋಷಣೆ ಯಾಕಾಯಿತು ಅನ್ನುವಂಥದ್ದು ಒಂದು ಕುತೂಹಲ ಇದೆ ಇಲ್ಲಿ. ಯಾಕಂದ್ರೆ ಇಲ್ಲಿ ಅಧಿಕೃತವಾಗಿ ದೊಡ್ಡ ದೊಡ್ಡ ನಾಯಕರು ಯಾರೂ ಕೂಡ ಘೋಷಣೆ ಮಾಡಿಲ್ಲ. ಆದರೆ ಇಲ್ಲಿ ಒಂದು ಮೆನ್ಷನ್ ಮಾಡಲಾಗಿದೆ ಸಿಎಂ ಡಿಸಿಎಂ ಅನುಮತಿ ಮೇರೆಗೆ ಅನ್ನುವಂತಹ ಒಂದು ವಿಚಾರ. ಇನ್ನು ಸುನಿಲ್ ಬೋಸ್ ಅವರ ಸ್ಪರ್ಧೆಗೆ ಅಲ್ಲಿ ವಿರೋಧ ಇತ್ತು ಅನ್ನುವಂಥದ್ದು ಕೂಡ ಸ್ಥಳೀಯವಾಗಿ ಸಿಕ್ಕಿರುವಂತಹ ಮಾಹಿತಿ. ಅದರ ಜೊತೆಗೆ ಸಚಿವರೇ ಸ್ಪರ್ಧೆ ಮಾಡಬೇಕು, ಇನ್ಯಾರಿಗೂ ಕೂಡ ಅವಕಾಶ ಬೇಡ ಅನ್ನುವಂತಹ ಒಂದು ಒತ್ತಾಯ ಕೂಡ ಇತ್ತು ಹೈಕಮಾಂಡ್ ಕಡೆಯಿಂದ ಅಂತ. ಆದರೆ ಇಲ್ಲಿ ಅದೆಲ್ಲವನ್ನ ಮೀರಿ ಈಗ ಮಹದೇವಪ್ಪ ಅವರ ಬದಲಿಗೆ ಸುನಿಲ್ ಬೋಸ್ ಅವರು ಸ್ಪರ್ಧೆ ಮಾಡ್ತಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ಯಾವ ರೀತಿ ಈ ಟಿಕೆಟ್ ಸುನಿಲ್ ಬೋಸ್ ಅವರಿಗೆ ಕೊಡೋದಕ್ಕೆ ಒಪ್ಪಿಗೆ ಸೂಚಿಸಲಾಯಿತು ಅನ್ನುವಂಥದ್ದು ಇದು ಪ್ರಕಟಣೆ ಅಂತಲೂ ಕೂಡ ಇಲ್ಲಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಂತ ಹೇಳ್ತಾ ಕಾಂಗ್ರೆಸ್ ಕಮಿಟಿಯ ಈ ಒಂದು ಪ್ರಕಟಣೆ ಇದೆಯಲ್ಲ, ಇದು ಕುತೂಹಲಕ್ಕೆ ಕಾರಣ ಆಗಿರೋದು. ಶ್ರೀ ಸುನಿಲ್ ಬೋಸ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಅಂತ. ಇನ್ನು ಬಿಜೆಪಿಯಿಂದ ಅಲ್ಲಿ ಬಾಲರಾಜ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹೊಸ ಮುಖಕ್ಕೆ ಮಣೆ ಹಾಕಲಾಗಿದೆ. ಈಗ ಅವರ ವಿರುದ್ಧ ಸುನಿಲ್ ಬೋಸ್ ಸ್ಪರ್ಧೆ ಮಾಡ್ತಾ ಇದ್ದಾರೆ.